ಹಲೋ ಸ್ನೇಹಿತರೆ, ಟೆಕ್ ಟಾಕ್ಸ್ ವಿತ್ ಮಂಜು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋ ಟಾಪಿಕ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಅಜೋರ್ ಕ್ಲೌಡ್ ಕಂಪ್ಯೂಟಿಂಗಲ್ಲಿ ಇರ್ತಕ್ಕಂಥ ಉಚಿತ ಸೇವೆಗಳ ಬಗ್ಗೆ. ಈ ಟಾಪಿಕ್ನ ನೋಡೋಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಕೊಟ್ಟಿದ್ರೆ ಅಥವಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೂ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಟಾಪಿಕ್ ನೋಡೋಕ್ಕಿಂತ ಮುಂಚೆ ಈ ಉಚಿತ ಸೇವೆಗಳಿಂದಾಗಿ ಎಷ್ಟು ಪ್ರಯೋಜನ ನಮಗೆ ಅನ್ನೋದು ನೋಡ್ಬೋಣ. ಕಲಿಕೆ ಮತ್ತು ಪ್ರಯೋಜನ. ಯಾವುದೇ ಒಂದು ಪರ್ಸನ್ ಹೊಸದಾಗಿ ಕ್ಲೌಡ್ ಕಂಪ್ಯೂಟಿಂಗ್ ಕಲಿತಾ ಇದ್ದರೆ ಈ ಒಂದು ಉಚಿತ ಸೇವೆಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವರ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ಕೋಬೋದು. ರ್ಯಾಪಿಡ್ ಪ್ರೋಟೋಟೈಪಿಂಗ್. ಅಪ್ಲಿಕೇಶನ್ನ ನಾವು ಕಂಪ್ಲೀಟಾಗಿ ಬಿಲ್ಡ್ ಮಾಡೋದಕ್ಕಿಂತ ಮುಂಚೆ ಪ್ರೋಟೋಟೈಪಿಂಗ್ ಅಂತ ನಾವು ಯೂಸ್ ಮಾಡ್ತೀವಿ. ಆ ಒಂದು ಪ್ರೋಸೆಸ್ಗೆ ಈ ಫ್ರೀ ಸರ್ವಿಸಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಪ್ರೂಫ್ ಆಫ್ ಕಾನ್ಸೆಪ್ಟ್. ಯಾವುದೇ ಒಂದು ಅಪ್ಲಿಕೇಶನ್ನು ಪ್ರೊಡಕ್ಷನ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಎಲ್ಲದನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಎಷ್ಟು ಇನ್ಪುಟ್ ಕೊಟ್ಟರೆ ಆ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಚೆನ್ನಾಗಿ ವರ್ಕ್ ಆಗುತ್ತೆ, ಯಾವ ಇನ್ಪುಟ್ ಅದು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ, ಯಾವ ಇನ್ಪುಟ್ ಅದು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ, ಅದರ ಪರ್ಫಾರ್ಮೆನ್ಸ್ ಎಲ್ಲ ಚೆಕ್ ಮಾಡೋಕ್ಕೋಸ್ಕರ ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ ಒಂದು ತಯಾರು ಮಾಡ್ತೀವಿ. ಅದಕ್ಕೆ ಈ ಫ್ರೀ ರಿಸೋರ್ಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ಅದರಿಂದಾಗಿ ನಮಗೆ ತುಂಬ ವೆಚ್ಚ ಉಳಿತಾಯ ಆಗುತ್ತೆ. ಹಾಗೆ ಸ್ಟಾರ್ಟಪ್ಗಳಿಗೆ ಈ ಒಂದು ಫ್ರೀ ಯೋಜನೆಗಳಿಂದಾಗಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದರೆ ಎಷ್ಟು ಫ್ರೀ ರಿಸೋರ್ಸಸ್ ಇದೆ ಅಜೋರಲ್ಲಿ ಅನ್ನೋದು ನೋಡೋದಾದರೆ ಕಂಪ್ಲೀಟ್ ಆಗೋದು 82 ರಿಸೋರ್ಸಸ್ಗಳು ಫ್ರೀ ಆಗಿದೆ. ಮತ್ತು ಮಷಿನ್ ಲರ್ನಿಂಗ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಗವರ್ನೆನ್ಸ್, ನೆಟ್ವರ್ಕಿಂಗ್, ಕಂಪ್ಯೂಟ್, ಡೇಟಾಬೇಸಸ್, ಡೆವಲಪರ್ ಟೂಲ್ಸ್ ಅಂತ ಎಷ್ಟೊಂದು ಸರ್ವಿಸಸ್ಗಳು ಫ್ರೀ ಆಗಿದೆ. ಅದನ್ನು ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ತಾ ಹೋಗೋಣ. ಇದರಲ್ಲಿ 82 ಸರ್ವಿಸಸ್ ಇರೋದ್ರಿಂದಾಗಿ ಈ ವಿಡಿಯೋ ಬಂದ್ಬಿಟ್ಟು ಡಿಫ್ರೆಂಟ್ ಪಾರ್ಟ್ಸಲ್ಲಿ ಬರ್ತದೆ. ಈ ಮೊದಲು ಪಾರ್ಟಲ್ಲಿ ನಾವು ನೋಡ್ತಕ್ಕಂಥ ಸರ್ವಿಸಸ್ ಬಂದ್ಬಿಟ್ಟು ಅಡ್ವೈಸರ್ ಹೇಳ್ದಾಗೆ, ಹೆಸರೇ ಹೇಳ್ದಾಗೆ ಈ ಒಂದು ಸರ್ವಿಸ್ ಬಂದ್ಬಿಟ್ಟು ನಿಮಗೆ ಅಡ್ವೈಸ್ ಮಾಡುತ್ತೆ. ಅಜೋರ್ ಬೆಸ್ಟ್ ಪ್ರಾಕ್ಟೀಸಸ್ ಪ್ರಕಾರ ನಿಮ್ಮ ಆಗಲೇ ಬಿಲ್ಡ್ ಮಾಡ್ತಕ್ಕಂಥ ರಿಸೋರ್ಸ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಿದ್ದೀರಾ ಅಥವಾ ಇದು ಬೆಸ್ಟ್ ಪ್ರಾಕ್ಟೀಸಸ್ ಪ್ರಕಾರ ಕಂಪ್ಲೇಂಟ್ಸ್ ಇದೆಯಾ ಅಥವಾ ಇಲ್ಲ ಅಂತಂದರೆ ಹೇಗೆ ಅದನ್ನ ಫಿಕ್ಸ್ ಮಾಡೋದು, ಈಗ ರನ್ನರ್ ಆಗ್ತಾ ಇರ್ತಕ್ಕಂಥ ಸರ್ವಿಸಸ್ಸು ಅದರಲ್ಲಿ ಎಷ್ಟು ಕಾಸ್ಟ್ ಸೇವ್ ಮಾಡ್ಬೋದು ಅಂತ ಎಲ್ಲ ಅಡ್ವೈಸರ್ನ ಈ ಪರ್ಟಿಕ್ಯುಲರ್ ಅಡ್ವೈಸರ್ ಸರ್ವಿಸ್ ನಿಮಗೆ ಅಡ್ವೈಸ್ ಮಾಡುತ್ತೆ. ಈ ಒಂದು ಕ್ಯಾಟಗರಿ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಆ್ಯಂಡ್ ಗವರ್ನೆನ್ಸ್. ಇದು ಯಾವಾಗಲೂ ಫ್ರೀ ಆಗಿರುತ್ತೆ. API ಮ್ಯಾನೇಜ್ಮೆಂಟ್. API ಅಂತಂದರೆ ಒಂದು ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನ್ಗೆ ಸೆಟ್ ಆಫ್ ಪ್ರೋಟೋಕಾಲಿಂದ ಕಮ್ಯುನಿಕೇಟ್ ಮಾಡಿಸೋದಕ್ಕೆ API ಅಂತಂದು ಹೇಳ್ತಾರೆ. ಈ ಪರ್ಟಿಕ್ಯುಲರ್ API ಒಂದು ಮಂತ್ಗೆ 1 ಮಿಲಿಯನ್ ಕಾಲ್ಸ್ನ ಫ್ರೀಯಾಗಿ ಕೊಡುತ್ತೆ. ಕಾಲ್ ಅಂತಂದರೆ ಒಂದು ಆ್ಯಕ್ಷನ್ ಐಟಮ್ ಇದ್ದಾಗೆ. ಓಕೆ, ಒಂದು ಅಪ್ಲಿಕೇಶನ್ ಹೇಳುತ್ತೆ ನನಗೆ ಈ ಒಂದು ಇನ್ಫಾರ್ಮೇಷನ್, ಈ ಒಂದು ಆ್ಯಕ್ಷನ್ ಮಾಡು ನಿನ್ನ ಅಪ್ಲಿಕೇಶನಲ್ಲಿ ಅಂತ ಹೇಳಿದಾಗ ಅದನ್ನ ಒಂದು ಕಾಲ್ ಅಂತ ಹೇಳ್ತಾರೆ. ಅದು ಒಂದು ಮಂತ್ಗೆ 1 ಮಿಲಿಯನ್ ಕಾಲ್ಸ್ ಫ್ರೀ ಕೊಡುತ್ತೆ. ಆ್ಯಪ್ ಕಾನ್ಫಿಗರೇಷನ್ಸ್. ಈಗ ಮಲ್ಟಿಪಲ್ ಅಪ್ಲಿಕೇಶನ್ಸ್ ರನ್ ಮಾಡಬೇಕಾದ್ರೆ ಈಚ್ ಅಪ್ಲಿಕೇಶನ್ ಬಂದ್ಬಿಟ್ಟು ಡಿಫ್ರೆಂಟ್ ಇಂಟೆನ್ಷನಿಂದ ಕ್ರಿಯೇಟ್ ಮಾಡಿರ್ತಾರೆ. ಅದನ್ನ ಒಂದು ಗ್ರೂಪಲ್ಲಿ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಆ್ಯಪ್ ಕಾನ್ಫಿಗರೇಷನ್ ಯೂಸ್ ಮಾಡ್ತಾರೆ. ಇದ್ರ ಕ್ಯಾಟಗರಿ ಬಂದ್ಬಿಟ್ಟು ಡೆವಲಪರ್ ಟೂಲ್ಸಲ್ಲಿ. ಸೊ ಇದು 1000 ರಿಕ್ವೆಸ್ಟ್ ಪರ್ ಡೇ 10 MB ಸ್ಟೋರೇಜಲ್ಲಿ ಫ್ರೀಯಾಗಿ ಕೊಡುತ್ತೆ. ನೀವು ಅದೇ 1000ಗಿಂತ ಎಕ್ಸ್ಟ್ರಾ ರಿಕ್ವೆಸ್ಟ್ ನೀವು ಮಾಡಿದ್ರೆ ನಿಮಗೆ ಅದು ಚಾರ್ಜ್ ಆಗುತ್ತೆ, ಅಥವಾ 10 MBಗಿಂತ ಎಕ್ಸ್ಟ್ರಾ ಸ್ಟೋರೇಜ್ ಯೂಸ್ ಮಾಡಿದ್ರು ಕೂಡ ಅದು ಚಾರ್ಜಬಲ್ ಆಗುತ್ತೆ. ನೆಕ್ಸ್ಟ್ ಆ್ಯಪ್ ಸರ್ವಿಸಸ್ ಬಂದ್ಬಿಟ್ಟು ಇಟ್ಸ್ ಅ ಸೆಟ್ ಆಫ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತಾರೆ. ಅದು Node.js ಆಗಿರ್ಬೋದು, PHP ಆಗಿರ್ಬೋದು. ಸೊ ಈ ಒಂದು ಪರ್ಟಿಕ್ಯುಲರ್ ಆ್ಯಪ್ ಸರ್ವಿಸಸ್ಸಿಂದ ವೆಬ್ ಕೂಡ ಹೋಸ್ಟ್ ಮಾಡ್ತಾರೆ. ಇದ್ರ ಕ್ಯಾಟಗರಿ ಬಂದ್ಬಿಟ್ಟು ಕಂಪ್ಯೂಟಲ್ಲಿ ಬರುತ್ತೆ. ಈ ಒಂದು ಸರ್ವಿಸು ನಿಮಗೆ 10 ವೆಬ್ ಆ್ಯಪ್ಸ್ ಆದ್ರಾಯಿತು, ಮೊಬೈಲ್ ಆ್ಯಪ್ಸು ಅಥವಾ API ಆ್ಯಪ್ಸು ನೀವು ಕ್ರಿಯೇಟ್ ಮಾಡಿ 1 GB ಸ್ಟೋರೇಜ್ ಯೂಸ್ ಮಾಡಿ ಒಂದು ದಿವಸಕ್ಕೆ 1 ಗಂಟೆಗಳ ಕಾಲ ಫ್ರೀಯಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ಒಂದು ಕಂಡೀಷನ್ ಎಕ್ಸೀಡ್ ಆಯಿತು ಅಂತಂದರೆ ಆ ಒಂದು ಪ್ಲ್ಯಾಟ್ಫಾರ್ಮ್ ನಿಮಗೆ ಚಾರ್ಜ್ ಮಾಡುತ್ತೆ. ಇದು ಯಾವಾಗಲೂ ಫ್ರೀ ಆಗಿರುತ್ತೆ. ಅಂದರೆ ಇಷ್ಟು ಮಂತ್ ಅಂತ ರೆಸ್ಟ್ರಿಕ್ಷನ್ಸ್ ಯಾವುದು ಇರಲ್ಲ. ಆರ್ಕೈವ್ ಸ್ಟೋರೇಜ್ ಅಂದರೆ ಇದು ನೀವು ಭಾಳ ರೇರ್ಲಿ ಯೂಸ್ ಮಾಡ್ತಕ್ಕಂಥ ಡೇಟಾ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಂಕ್ ಸೆಕ್ಟರಲ್ಲಿ 3 ತಿಂಗಳಾದಮೇಲೆ ನಿಮ್ಮ ಎಲ್ಲ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅದನ್ನ ಆರ್ಕೈವಿಗೆ ಕಳಿಸ್ಬಿಡ್ತಾರೆ. ಆ ಒಂದು ಆರ್ಕೈವ್ ಸ್ಟೋರೇಜ್ ಏನಿದೆಯಲ್ಲ, ಯಾವುದು ರೇರ್ಲಿ ಯೂಸ್ ಮಾಡ್ತಕ್ಕಂಥ ಸ್ಟೋರೇಜು
ಅದು ಲೋಕಲ್ ರಿಡೆಂಡೆಂಟ್ ಆಗಿರ್ಬೋದು, ಜಿಯೋ ರಿಡೆಂಡೆಂಟೇ ಆಗಿರ್ಬೋದು. ಲೋಕಲ್ ರಿಡೆಂಡೆಂಟ್ ಅಂದರೆ ಆ ಒಂದು ಡೇಟಾ ಸೆಂಟ್ರಲ್ಲಿ, ಒಂದೇ ಒಂದು ಡೇಟಾ ಸೆಂಟ್ರಲ್ಲಿ ಮಾತ್ರ ಅದನ್ನ ಸೇವ್ ಮಾಡಿರ್ತಾರೆ. ಜಿಯೋ ರಿಡೆಂಡೆಂಟ್ ಅಂದರೆ ಆ ಒಂದು ಡೇಟಾನ 3 ಡೇಟಾ ಸೆಂಟ್ರಲ್ಲಿ ಸೇವ್ ಮಾಡಿರ್ತಾರೆ, ಡಿಫ್ರೆಂಟ್ ಲೊಕೇಶನ್ ಡೇಟಾ ಸೆಂಟರ್ಸಲ್ಲಿ. ಒಂದಕ್ಕೆ ಡಿಸಾಸ್ಟರ್ ಆಯಿತು ಅಂದರೂ ಕೂಡ ಇನ್ನೊಂದು ಪರ್ಟಿಕ್ಯುಲರ್ ಡೇಟಾ ಸೆಂಟ್ರು ನಿಮ್ಮ ಡೇಟಾನ ಹೋಲ್ಡ್ ಮಾಡಿರುತ್ತೆ. ಸೊ ಇದ್ರ ಕ್ಯಾಟಗರಿ ಬಂದ್ಬಿಟ್ಟು ಸ್ಟೋರೇಜ್ ಅಂತ. ಸೊ ಅದು ನಿಮಗೆ 10 GB ಲೋಕಲ್ ಅಥವಾ ಜಿಯೋ ರಿಡೆಂಡೆಂಟ್ ನೀವು ಸೇವ್ ಮಾಡ್ಬೋದು ಫ್ರೀಯಾಗಿ. ಅದಕ್ಕೆ 100 ರೀಡ್ ಆರ್ ರಿಟ್ರೀವಲ್ ಪರ್ಟಿಕ್ಯುಲರ್ ರಿಕ್ವೆಸ್ಟ್ನ ಕಳಿಸ್ಬೋದು. 100ಗಿಂತ ಜಾಸ್ತಿ ರಿಕ್ವೆಸ್ಟ್ ನೀವು ಕಳಿಸಿದ್ರೆ ನಿಮಗೆ ಚಾರ್ಜ್ ಆಗುತ್ತೆ. ಅದು 12 ಮಂತ್ಗಳ ಕಾಲ ಫ್ರೀಯಾಗಿರುತ್ತೆ. 12 ಮಂತ್ ಅಂದರೆ 1 ವರ್ಷ ಆದಮೇಲೆ ಈ ಒಂದು ಪರ್ಟಿಕ್ಯುಲರ್ ಸ್ಟೋರೇಜ್ ನಿಮಗೆ ಚಾರ್ಜ್ ಆಗೋಕ್ಕೆ ಶುರು ಆಗುತ್ತೆ. ಹಾಗೆ ಆಟೋಮೇಷನ್ ಅಂದರೆ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಒಂದು ಪರ್ಟಿಕ್ಯುಲರ್ ಪ್ರೋಸೆಸ್ನ ನೀವು ರನ್ ಮಾಡಿಸ್ತಕ್ಕಂಥದ್ದು, ಅದನ್ನ ಆಟೋಮೇಷನ್ ಅಂತ ಅಂತಾರೆ. ಫಾರ್ ಎಕ್ಸಾಂಪಲ್ಲು ಒಂದು ವರ್ಚುವಲ್ ಮೆಷಿನ್ನು ಆಟೋಮೆಟಿಕ್ಕಾಗಿ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗಿ ಸಾಯಂಕಾಲ 5 ಗಂಟೆಗೆ ಸ್ಟಾಪ್ ಮಾಡ್ತಕ್ಕಂಥದ್ದು. ಅದಕ್ಕೆ ನೀವು ಪವರ್ಶೆಲ್ ಸ್ಕ್ರಿಪ್ಟ್ ಆದರೂ ಬರಿಬೋದು ಅಥವಾ ಡಿಫ್ರೆಂಟ್ ಲ್ಯಾಂಗ್ವೇಜ್ ಸ್ಕ್ರಿಪ್ಟ್ಸ್ ಅಂತ ಬರೆದ್ಬಿಟ್ಟು ಅದನ್ನ ನೀವು ಆಟೋಮೇಟ್ ಮಾಡ್ಬೋದು. ಅದನ್ನೇ ಆಟೋಮೇಷನ್ ಅಂತಾರೆ. ಸೊ ಆ ಒಂದು ಪರ್ಟಿಕ್ಯುಲರ್ ಆಟೋಮೇಷನ್ ನಿಮಗೆ ಬರೋದು ಮ್ಯಾನೇಜ್ಮೆಂಟ್ ಆ್ಯಂಡ್ ಗವರ್ನೆನ್ಸಲ್ಲಿ. ಈ ಸರ್ವಿಸು 500 ಮಿನಿಟ್ಸು ಆಫ್ ಜಾಬ್ ರನ್ ಟೈಮ್, ಒಂದು ಜಾಬ್ ನಡೆಯೋದಕ್ಕೆ ಇಷ್ಟು ಮಿನಿಟ್ಸ್ ಅಂತ ತಗೊಳುತ್ತೆ. ಓಕೆ, ಆ ಒಂದು ಪರ್ಟಿಕ್ಯುಲರ್ ಮಿನಿಟ್ಸ್ 500 ಮಿನಿಟ್ಸು ನಿಮಗೆ ಪರ್ ಮಂತು ಫ್ರೀ ಆಗಿರುತ್ತೆ. ಇದಕ್ಕೆ ಯಾವುದೇ ಒಂದು ಇಯರ್ಲಿ ರೆಸ್ಟ್ರಿಕ್ಷನ್ಸ್ ಇರಲ್ಲ, ಅದು ಯಾವಾಗಲೂ ಫ್ರೀ ಆಗಿರುತ್ತೆ ಆಟೋಮೇಷನಲ್ಲಿ. ಅಜೋರ್ ಅನೋಮಲಿ ಡಿಟೆಕ್ಟರ್. ಅನೋಮಲಿ ಅಂತಂದ್ರೆ ಏನು? ಈಗ ಒಂದು ಪರ್ಸನ್ನು ಬಿಹೇವಿಯರು ಅದು ಆಫಿಷಿಯಲಿ ಒಂದು ಬೌಂಡ್ರಿನ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪರ್ಸನ್ನು ಬೆಳಗ್ಗೆ 10 ಗಂಟೆಗೆ ಲಾಗಿನ್ ಆಗಿ ಅವನು ಒಂದು ಫೈಲ್ಸ್ನ ಆಕ್ಸೆಸ್ ಮಾಡ್ತಾನೆ ಆಫೀಸ್ ಅವರ್ಸಲ್ಲಿ, ಅದ್ರ ಮೇಲೆ ವರ್ಕ್ ಮಾಡ್ತಾನೆ, ಅದನ್ನ ಸೇವ್ ಮಾಡ್ತಾನೆ. ಸಂಜೆ 6 ಗಂಟೆಗೆ ಆಫೀಸಿಂದ ಹೊರಗಡೆ ಹೋಗಿ ಕ್ಲೋಸ್ ಮಾಡ್ತಾನೆ. ಅವ್ನು ಯಾವುದೇ ಥರದ ಆಫ್ಟರ್ ಆಫೀಸ್ ಅವರು ಕೆಲಸ ಮಾಡಲ್ಲ ಅಂತ ಅಂದ್ಕೊಳ್ಳೋಣ. ಒಂದು ದಿವಸ ಏನಾಗುತ್ತೆ, ಆ ಒಂದು ಯೂಸರ್ ಐ ಡಿಯಿಂದ ರಾತ್ರಿ 10 ಗಂಟೆಗೆ ಆ ಪರ್ಟಿಕ್ಯುಲರ್ ಫೈಲ್ನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ಇವಾಗ ಏನಾಗುತ್ತೆ, ಈ ಅನಾಮಲಿ ಡಿಟೆಕ್ಟರ್ ಏನು ಮಾಡುತ್ತೆ, ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಡಿಟೆಕ್ಟ್ ಮಾಡಿ ಅದನ್ನ ಹೈಲೈಟ್ ಮಾಡುತ್ತೆ. ಅದನ್ನ ಸೆಕ್ಯೂರಿಟಿ ಟೀಮ್ಗೆ ಒಂದು ಅಲರ್ಟ್ ಕಳಿಸುತ್ತೆ. ಸೊ ಅದನ್ನೇ ಅನಾಮಲಿ ಡಿಟೆಕ್ಟರ್ ಅಂತ ಹೇಳೋದು. ಸೊ ಅಂಥ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ನ ಇದು 20,000 ಟ್ರಾನ್ಸಾಕ್ಷನ್ನ ಮಾನಿಟರ್ ಮಾಡುತ್ತೆ. ಅದು 20,000 ಪರ್ಟಿಕ್ಯುಲರ್ ಝೀರೋ ಟಿಯರಲ್ಲಿ ಅದು ಫ್ರೀ ಆಗಿರುತ್ತೆ ಮಂತ್ಲಿ. ಆಯಿತಾ? ಅದು 12 ಮಂತ್ಗಳ ಕಾಲ ನೀವು ಇದನ್ನ ಯೂಸ್ ಮಾಡೋದು. ಇದ್ರ ಕ್ಯಾಟಗರಿ ಬಂದುಬಿಟ್ಟು AI ಮತ್ತು ಮಷಿನ್ ಲರ್ನಿಂಗ್. ನೆಕ್ಸ್ಟ್ ಬಂದುಬಿಟ್ಟು AI ಬಾಟ್ ಸರ್ವಿಸಸ್. ಇದು ಬಂದುಬಿಟ್ಟು ಪರ್ಟಿಕ್ಯುಲರ್ಲಿ ನೀವು ಬಾಟ್ ಏನು ಎಕ್ಸಾಂಪಲ್ ಹೇಳ್ಬೋದು ಅಂತಂದರೆ, ಈಗ ಯಾವುದೋ ಒಂದು ಲಿಂಕ್ಡ್ಇನ್ ಆಯಿತು, ಫೇಸ್ಬುಕ್ ಆಯಿತು, ಅಥವಾ ಯಾವುದೇ ಒಂದು ವೆಬ್ಸೈಟ್ ನೀವು ಓಪನ್ ಮಾಡಿದಾಗ ರೈಟ್ ಸೈಡ್ ಕಾರ್ನರಲ್ಲಿ ನಿಮಗೆ ಒಂದು ಪಾಪಪ್ ಬರುತ್ತೆ. ಅಂದರೆ ಹಾಯ್ ದಿಸ್ ಇಸ್ XYZ, ನಿಮ್ಗೆ ಯಾವುದಾದ್ರೂ ಹೆಲ್ಪ್ ಬೇಕಾ ಈ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮಲ್ಲಿ, ನೀವು ಲರ್ನಿಂಗ್ ಮಾಡ್ತೀರಾ ಅಥವಾ ನಿಮ್ಗೆ ಏನಾದರೂ ಇಶ್ಯೂಸ್ ಇದೆನಾ, ನಿಮ್ಗೆ ಏನಾದರೂ ಹೆಲ್ಪ್ ಮಾಡಬೇಕಾ, ಆ ಟೈಪ್ ಒಂದು ಚಾಟ್ ಬಾಟ್ನ ಕ್ರಿಯೇಟ್ ಮಾಡ್ತಾರೆ. ಅಥವಾ ಅದೊಂದು ಎಕ್ಸಾಂಪಲ್, ಚಾಟ್ ಬಾಟ್ ಅನ್ನೋದು ಒಂದು ಎಕ್ಸಾಂಪಲ್. ಸೊ ಹಾಗೆ ಡಿಫ್ರೆಂಟ್ ಬಾಟ್ಸ್ನ ಯೂಸ್ ಮಾಡ್ತಾರೆ. ಆ ಒಂದು ಕ್ಯಾಟಗರಿ ಬಂದುಬಿಟ್ಟು AI ಮತ್ತು ಮಷಿನ್ ಲರ್ನಿಂಗಲ್ಲಿ. ಈ ಚಾಟ್ ಬಾಟ್ ಸರ್ವಿಸ್ ಅಥವಾ AI ಬಾಟ್ ಸರ್ವಿಸ್ ಏನಿದೆಯಲ್ಲ, ಅದು 10,000 ಪ್ರೀಮಿಯಂ ಚಾನಲ್ ಮೆಸೇಜಸ್ ಆ್ಯಂಡ್ ಅನ್ಲಿಮಿಟೆಡ್ ಸ್ಟ್ಯಾಂಡರ್ಡ್ ಚಾನಲ್ ಮೆಸೇಜಸ್ಸಲ್ಲಿ ಇದೇನಾಗುತ್ತೆ, ಪರ್ ಮಂತು ಫ್ರೀಯಾಗಿ ಅವೈಲಬಲ್ ಆಗಿರುತ್ತೆ. ಇದಕ್ಕೆ ಸೈನ್ ಅಪ್ ಆದಮೇಲೆ ಯಾವಾಗೂ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು AI ಕಂಟೆಂಟ್ ಸೇಫ್ಟಿ. ಫಾರ್ ಎಕ್ಸಾಂಪಲ್, ಈ ಸರ್ವಿಸ್ ಬಂದುಬಿಟ್ಟು ಈಗ ಯಾವುದೇ ಒಂದು ನೀವು ಚಾಟ್ ಮಾಡ್ತೀರಾ ಅಥವಾ ಯಾವುದೇ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸ್ತೀರಾ, ಅಥವಾ ನೀವು ಅಂದರೆ ಆ ಪರ್ಟಿಕ್ಯುಲರ್ ನೆಟ್ವರ್ಕಲ್ಲಿ, ಅದಾದಮೇಲೆ ನೀವು ಯಾವುದೇ ಒಂದು ಮೇಲ್ ಹಾಕ್ತೀರಾ ಅಂತಂದಾಗ, ಇಮೇಜಸ್ ಕಳಿಸ್ತಿದ್ದೀರಾ ಅಂತಂದಾಗ, ಮೇಲಲ್ಲೇ ಆಯಿತು ಅಥವಾ ಒಂದು ಇಮೇಜಸ್ ನೀವು ಕಳಿಸ್ಬೇಕಾದ್ರೆ ಇದು ಸೇಫ್ಟಿನ ಚೆಕ್ ಮಾಡುತ್ತೆ. ಈ ಫಾರ್ಮಲ್ ಅಲ್ಲದೆ ಇರತಕ್ಕಂಥ ಒಂದು ಕಂಟೆಂಟ್ನ ಇದು ಡಿಟೆಕ್ಟ್ ಮಾಡಿ ಅದ್ರ ಮೇಲೆ ಆ್ಯಕ್ಷನ್ ತಗೊಳುತ್ತೆ. ಸೊ ಆ ಆ್ಯಕ್ಷನ್ನ ನಾವು ಸ್ಪೆಸಿಫಿಕಲಿ ಡಿಫೈನ್ ಮಾಡೋದು ಬೇಕಾದರೆ ಆ ಯೂಸರ್ನ ಬ್ಲಾಕ್ ಮಾಡೋದಾಯಿತು, ಅಥವಾ ಆ ಯೂಸರ್ನ ಡಿಸೇಬಲ್ ಮಾಡೋದಾಯಿತು, ಅಥವಾ ಆ ಯೂಸರ್ಗೆ ವಾರ್ನ್ ಮಾಡೋದಾಯಿತು, ಮತ್ತು ಅದನ್ನು ಸೆಕ್ಯೂರಿಟಿ ಟೀಮ್ಗೆ ಹೈಲೈಟ್ ಮಾಡ್ತಕ್ಕಂಥ ಎಲ್ಲ ಆ್ಯಕ್ಷನ್ನ ನಾವು ಫಿಕ್ಸ್ ಮಾಡ್ಬೋದು. ಅದರಲ್ಲಿ ಆಪ್ಷನ್ಸ್ ಇರುತ್ತೆ. ಈ ಒಂದು ಸರ್ವಿಸ್ ಬಂದುಬಿಟ್ಟು 10,000 ಟ್ರಾನ್ಸಾಕ್ಷನ್ಸ್ S0 tier ಅಂತಂದರೆ ಇದು ಪ್ಲ್ಯಾನ್. S0 tier ಅನ್ನೋದೇನಿದೆಯಲ್ಲ ಅದು ಪ್ಲ್ಯಾನ್ ಇದೆ. ಅದರಲ್ಲಿ ಮಾಡ್ರೇಟ್
ಆರ್ ರಿವ್ಯೂ ಅಂತ ಏನಿದೆಯಲ್ಲ ಅದರಲ್ಲಿ ನಾವು ಆ್ಯಕ್ಷನ್ಸ್ ಅಗೇನ್ ಇವೆಲ್ಲ ಬಂದ್ಬಿಟ್ಟು ರಿವ್ಯೂ ಮಾಡ್ತೀರಾ ಅಥವಾ ಮಾಡ್ರೇಟಾಗಿ ಏನಾದರೂ ಆ್ಯಕ್ಷನ್ ತೊಗೊಳ್ತೀರಾ ಅಂತ ಒಂದು ಪರ್ಟಿಕ್ಯುಲರ್ S3ದಲ್ಲಿ ಆಪ್ಷನ್ ಇರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಆಪ್ಷನ್ ನಿಮಗೆ 10,000 ಟ್ರಾನ್ಸಾಕ್ಷನ್ಗೆ ಸೈನ್ ಅಪ್ ಆಗಿರೋ 12 ಮಂತ್ಸ್ ತನಕ 12 ಮಂತ್ಗಳ ತನಕ ನಿಮಗೆ ಫ್ರೀ ಆಗಿರುತ್ತೆ. ಹಾಗೆ AI ಕಸ್ಟಮರ್ ವಿಷನ್ ಅಥವಾ ಕಸ್ಟಮ್ ವಿಷನ್ ಅಂತ ಅಂತಾರೆ. ಈ ಪರ್ಟಿಕ್ಯುಲರ್ ಥಿಂಗ್ ಬಂದ್ಬಿಟ್ಟು ಇವಾಗ ಯಾವುದೇ ಒಂದು ಯೂಸರ್ನ ವೆಬ್ಸೈಟಲ್ಲಿ ನೋಡಬೇಕಾದ್ರೆ ಆ ಒಂದು ಯೂಸರ್ಗೋಸ್ಕರ ಅವ್ರು ಭಾಳ ಯಾವ್ದು ಯೂಸ್ ಮಾಡ್ತಾರೆ ಅದ್ರ ಪ್ರಕಾರ ನಾವು ಗ್ರೂಪ್ ಮಾಡ್ಬೋದು. ಈಗ ಯಾವುದಾದ್ರೂ ಒಂದು ಕ್ಯಾಲರಿ ಕನ್ಸರ್ನ್ ಇರೋಂತಕ್ಕಂಥ ಯೂಸರು ಯಾವುದಾದ್ರೂ ಒಂದು ವೆಜಿಟೇಬಲ್ ಶಾಪಿಂಗ್ ವೆಬ್ಸೈಟಲ್ಲಿ ಇರ್ತಾನೆ ಅಂತ ಹೇಳ್ಕೊಳ್ಳಿ. ಸೊ ಅವನಿಗೆ ನಾವು ಇಷ್ಟು ಕ್ಯಾಲರಿದು ಈ ಪರ್ಟಿಕ್ಯುಲರ್ ಗ್ರೂಪ್ ಬರುತ್ತೆ ಅಂತ ಇಮೇಜಸ್ನ ನಾವು ಅಲ್ಲಿ ಅಪ್ಲೋಡ್ ಮಾಡ್ಬೋದು ಅಥವಾ ಕ್ರೈಟೀರಿಯಾನ ಅಪ್ಲೋಡ್ ಮಾಡ್ಬೋದು. ಎಷ್ಟರಿಂದ ಎಷ್ಟು ಬೇಸಿಕಲಿ 1 to 100, 100 to 200, 200 to 300 ಅಂತ ಕ್ಯಾಟಗರಿ ಮಾಡಿಬಿಟ್ಟು ಅದರಲ್ಲಿ ಇಮೇಜ್ನ ಪುಷ್ ಮಾಡ್ಬೋದು. ಆ ಪರ್ಟಿಕ್ಯುಲರ್ AI ಕಸ್ಟಮ್ ವಿಷನ್ನ ಟ್ರೈನ್ ಮಾಡ್ಬೋದು. ಈ ಟ್ರೈನಿಂಗ್ ಬಂದ್ಬಿಟ್ಟು 10,000 ಪ್ರಿಡಿಕ್ಷನ್ಸ್ S0 tier-ಅಲ್ಲಿದೆ. 1 ಟ್ರೈನಿಂಗ್ ಅವರ್ ಆಯಿತಾ, ಮಂತ್ಲಿ 1 ಟ್ರೈನಿಂಗ್ ಅವರ್, 2 ಪ್ರಾಜೆಕ್ಟ್ಸ್ ವಿತ್ 5,000 ಟ್ರೈನಿಂಗ್ ಇಮೇಜಸ್ನ ನಾವು 1 ಮಂತಿಗೆ ಯೂಸ್ ಮಾಡ್ಬೋದು ಫ್ರೀಯಾಗಿ. ಅದು 12 ಮಂತ್ಗಳ ಮಂತಲ್ಲಿ ಅದು ಫ್ರೀ ಆಗಿರುತ್ತೆ. 12 ಮಂತ್ ಆದಮೇಲೆ ಈ ಒಂದು ಮಂತ್ಲಿ ಫ್ರೀ ಟಿಯರ್ ಏನಿರುತ್ತೆ ಅದು ಎಕ್ಸ್ಪೈರಿ ಆಗಿ ನಿಮಗೆ ಚಾರ್ಜ್ ಆಗೋಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಸರ್ವಿಸ್ ಬಂದ್ಬಿಟ್ಟು Azure AI ಡಾಕ್ಯುಮೆಂಟ್ ಇಂಟೆಲಿಜೆನ್ಸ್. ಅಗೇನ್ ಇದು ಬಂದ್ಬಿಟ್ಟು ಯಾವ ಒಂದು ಟೆಕ್ಸ್ಟ್ ಒಂದು ಡಾಕ್ಯುಮೆಂಟ್ ಇರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ ಯಾವ ಟೈಪು ಟೆಕ್ಸ್ಟು, ಕೀಪೇರು ಮತ್ತು ಟೇಬಲ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡೋದಾಯಿತು, ಆಮೇಲೆ ಅದನ್ನ ಫಾರ್ಮ್ಯಾಟಲ್ಲಿ ಸೇವ್ ಮಾಡೋದಾಯಿತು, ಅದೆಲ್ಲದನ್ನು ಕೂಡ Azure AI ಡಾಕ್ಯುಮೆಂಟ್ ಇಂಟೆಲಿಜೆನ್ಸಲ್ಲಿಂದ ಮಾಡ್ಬೋದು. ಅದನ್ನ 500 pages ಪರ್ ಮಂತ್ಲಿ S0 tier-ಅಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಅದು 12 ಮಂತ್ಸ್ಗಳ ತನಕ ಫ್ರೀ ಆಗಿರುತ್ತೆ. ಹಾಗೆ Azure AI ಇಮರ್ಸಿವ್ ರೀಡರ್ ಅಂತಂದರೆ ಈ ಒಂದು ಮೇಲ್ ಬಂದಿರುತ್ತೆ ಅಥವಾ ಡಾಕ್ಯುಮೆಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅದು ನಿಮಗೆ ರೀಡ್ ಮಾಡಿಕೊಡುತ್ತೆ. ನೀವು ಅದನ್ನ ರೀಡ್ ಮಾಡೋದು ಬೇಕಾಗಿಲ್ಲ, ಅದು ಲೌಡಾಗಿ ನಿಮಗೆ ಓದೋಕ್ಕೆ ಶುರು ಮಾಡುತ್ತೆ ಆ್ಯಸ್ ಎನ್ ರೀಡರ್. ಸೊ ಈ ಒಂದು ಸರ್ವಿಸ್ ಬಂದ್ಬಿಟ್ಟು AI ಮತ್ತು ಮಷಿನ್ ಲರ್ನಿಂಗ್ ಕ್ಯಾಟಗರಿಲಿ ಬರುತ್ತೆ. ಅದು 3 million ಕ್ಯಾರೆಕ್ಟರ್ಸ್ 1 ಮಂತಲ್ಲಿ ಫ್ರೀಯಾಗಿ ನಿಮಗೆ ಓದ್ಕೊಡುತ್ತೆ. ಅದು ಯಾವಾಗಲೂ ಫ್ರೀ ಆಗಿರುತ್ತೆ. ಸೊ ಇಲ್ಲಿಗೆ ನಾವು ಫಸ್ಟ್ ಪಾರ್ಟ್ ಆಫ್ ಅವರ್ ಪರ್ಟಿಕ್ಯುಲರ್ ಡಿಸ್ಕಷನ್ ನಾವು ಸ್ಟಾಪ್ ಮಾಡ್ತಾಯಿದ್ದೀವಿ ಫ್ರೀ ರಿಸೋರ್ಸಸ್ ಬಗ್ಗೆ Azure-ಅಲ್ಲಿ. ಈ ಡಿಸ್ಕಷನ್ AWS ಮೇಲೂ ಆಗುತ್ತೆ ಮತ್ತು ಗೂಗಲ್ ಕ್ಲೌಡ್ ಮೇಲೆ ಕೂಡ ನಾನು ಡಿಸ್ಕಸ್ ಮಾಡಿ ಒಂದು ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಂದು ಹಾಗೆ ಫೇಸ್ಬುಕ್ ಪೇಜ್ ಕೂಡ ಇದೆ. ಈ ಒಂದು ಸ್ಕ್ಯಾನ್ ಮಾಡಿದಾಗ ನಿಮಗೆ ಫೇಸ್ಬುಕ್ ಪೇಜ್ ಬರುತ್ತೆ, ಅದನ್ನು ಲೈಕ್ ಮಾಡ್ಕೊಳ್ಳಿ. ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಅಲ್ಲೂ ಕೂಡ ಹಾಕ್ತಾ ಇರ್ತೀನಿ. ಹಾಗೆ ಇದು ನಂದು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.